ನಮಸ್ಕಾರ. ಇದು ನಿಮ್ಮ ಅಕ್ಷತ್ ಹೆಗಡೆ. ಇವತ್ತಿನ ಕತೆ ನಾವು ಫಸ್ಟ್ ಸ್ಯಾಲ್ರಿಗೆ ಪಟ್ಟ ವ್ಯತೆ. ಸೊ ಫಸ್ಟ್ ಸ್ಯಾಲ್ರಿ ಅನ್ನೋದು ಎಲ್ಲರಿಗೂ ಒಂದು ಮೆಮೊರೇಬಲ್ ಮೂಮೆಂಟ್. ಯಾವಾಗಲೂ ಫಸ್ಟ್ ಸ್ಯಾಲ್ರಿ ಆ ಮೆಮೊರಿ ಯಾವತ್ತೂ ಮರೆಯುವುದಿಲ್ಲ ನಾವು. ಸೊ ಫಸ್ಟ್ ಸ್ಯಾಲ್ರಿಗೆ ನಾವು ಪಟ್ಟ ವ್ಯತೆ, ನಾವು ಪಟ್ಟ ಕಷ್ಟ, ಶ್ರಮ. ಸೊ ಫೈನಲಿ ಆ ಫಸ್ಟ್ ಸ್ಯಾಲ್ರಿ ಬಂದಾಗ ಎಕ್ಸೈಟ್ಮೆಂಟ್ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಎಕ್ಸೈಟ್ಮೆಂಟ್. ಸೊ ನಾನು ಆ್ಯಕ್ಚುಲಿ ಸಾಫ್ಟ್ವೇರ್ ಇಂಜಿನಿಯರ್, ಆದರೆ ನನ್ನ ಫಸ್ಟ್ ಸ್ಯಾಲ್ರಿ ಸಾಫ್ಟ್ವೇರ್ ಇಂಜಿನಿಯರಿಂಗಿಂದ ಅಲ್ಲ. ಸೊ ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಇಂಜಿನಿಯರಿಂಗ್ ಮಾಡಲಿಕ್ಕೆ ಆಬ್ವಿಯಸ್ಲಿ ಎಜುಕೇಷನ್ ಲೋನ್ ಮಾಡಿದ್ದು. ಸೊ ಎಜುಕೇಷನ್ ಲೋನ್ ಮಾಡಿ ನಮಗೆ ತಿಂಗಳಿಗೆ 1,000 ರೂಪಾಯಿ ಬ್ಯಾಂಕಿಂದ ಬರ್ತಿತ್ತು, ಊಟ ತಿಂಡಿಗೆ ಎಲ್ಲದಕ್ಕೂ ಸೇರಿ ಒಂದು ತಿಂಗಳು 30 ದಿವಸಕ್ಕೆ. ಅಂದರೆ ಒಂದು 40-50 ರೂಪಾಯಿ ಹತ್ರ ನನಗೆ ಬ್ಯಾಂಕಿಂದ ಸಿಗ್ತಾಯಿತ್ತು ತಿಂಗಳಿಗೆ, ಒಂದು ದಿವಸಕ್ಕೆ ಊಟಕ್ಕೆ. ಸೊ ಈಗ ಎಂತಂದರೆ ನಾವು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ತುಂಬ ಖರ್ಚಿರ್ತದೆ. ಅಂದರೆ ಈಗ ನಮ್ಮ ಲೆಕ್ಚರ್ಸ್ ಎಲ್ಲ ಬಂದು ಲೆಕ್ಚರ್ಸ್ ಮುಗಿಸಿ ಇದೊಂದು ಜೆರಾಕ್ಸ್ ಮಾಡ್ಕೊಳ್ಳಿ ಮಾರೆ, ನನ್ನ ನೋಟ್ಸು ಇದು ನಿಮಗೆ ಯೂಸ್ ಆಗ್ತದೆ, ಅಥವಾ ನಾವು ಬುಕ್ ತಗೊಳ್ಬೋದು, ಅಥವಾ ನಾವು ಎಂತಕ್ಕಾದ್ರೂ ಲ್ಯಾಬ್ ಫೀಸ್, ಎಕ್ಸಾಮ್ ಫೀಸ್, ಅಥವಾ ಇನ್ನೂ ಕೂಡ ತುಂಬ ಇದೆ. ಅಂದರೆ ಏನಾದರೂ ಇವೆಂಟ್ ಇದ್ದರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳ್ತಾರೆ. ಸೊ ಹೀಗೆ ಇಂಜಿನಿಯರಿಂಗಲ್ಲಿ ಆ ಖರ್ಚು ಸ್ಮಾಲ್ ಖರ್ಚು ಬರ್ತಾನೆ ಇರ್ತದೆ. ಆ್ಯಂಡ್ ಊಟ ತಿಂಡಿಗೆ 50 ರೂಪಾಯಿ ಯಾವತ್ತೂ ಸಾಕಾಗೋದಿಲ್ಲ ನನ್ನ ಪ್ರಕಾರ ಒಂದು ದಿವಸಕ್ಕೆ. ಸೊ ಅದಕ್ಕೋಸ್ಕರ ನಾನು ಎಂತಂದರೆ ತುಂಬ ಸ್ಟ್ರಗಲ್ ಮಾಡ್ತಿದ್ದೆ ಆ ಟೈಮಲ್ಲಿ. ಅಂದರೆ ನಮ್ಮದು ಪಪ್ಪನಿಗೆ ಕೂಡ ಆ ಟೈಮಲ್ಲಿ ಸ್ವಲ್ಪ ಕೆಲಸದಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಪಪ್ಪನ ಹತ್ರ ಕೂಡ ಕೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಫ್ಯಾಮಿಲಿಯಲ್ಲಿ ಕೊಡ್ತಾಯಿದ್ರು, ಆದರೆ ನನಗೆ ಆ್ಯಕ್ಚುಲಿ ಬೇರೆಯವ್ರ ಹತ್ರ ಕೇಳಬೇಕಂತ ಅನ್ನಿಸ್ತಾ ಇರಲಿಲ್ಲ. ಸೊ ಈಗ ಆಗ ನಾನು ಆ್ಯಕ್ಚುಲಿ ಮೀಟ್ ಆದದ್ದು ನನ್ನ ನಾನ್ ಇಂಜಿನಿಯರಿಂಗ್ ಫ್ರೆಂಡ್ಸ್ ಇನ್ ಇಂಜಿನಿಯರಿಂಗ್. ಆ್ಯಕ್ಚುಲಿ ಅಂದರೆ ನನಗೆ ಇಬ್ಬರು ಫ್ರೆಂಡ್ಸ್ ಆದರು. ಆಂಜನೇಯ ಟೆಂಪಲ್ಗೆ ದಿವಸ ಹೋಗ್ತಾ ಇದ್ವಿ. ನಾನು ಹೋಗ್ತಾ ಇದ್ದೆ, ನನ್ನ ಫ್ಯೂಚರ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಅವರು, ಮತ್ತೆ ಫ್ರೆಂಡ್ಸ್ ಆದವರು. ಸೊ ಅವರು ಆ್ಯಕ್ಚುಲಿ ಕೂಡ ಅದೇ ಟೆಂಪಲ್ಗೆ ಬರ್ತಾಯಿದ್ರು, ನಿತಿನ್ ಮತ್ತು ಅರುಣ್ ಅಂತ. ಸೊ ಆಗ ಎಂತಾಯಿತು, ನಿತಿನ್ ಆ್ಯಕ್ಚುಲಿ ಅವರು ರೆಗ್ಯುಲರ್ ಆಗಿ ಕ್ಯಾಟ್ರಿಂಗ್ ವರ್ಕಿಗೆ ಹೋಗ್ತಾಯಿದ್ರು. ಮತ್ತು ನಾನು ಮತ್ತು ಅರುಣ್ ಅವ್ರ ಜೊತೆ ಸೇರಿದ್ವಿ, ಕ್ಯಾಟ್ರಿಂಗ್ ವರ್ಕಿಗೆ ಹೋಗ್ತಾಯಿದ್ವಿ. ಕ್ಯಾಟ್ರಿಂಗಲ್ಲಿ 300-400 ರೂಪಾಯಿ ಕೊಡ್ತಾಯಿದ್ರು ಒಂದು ಸರ್ವಿಗೆ. ಸೊ ಅದರಲ್ಲಿ ಫಸ್ಟ್ ಅಂದರೆ ಸರ್ವಿಂಗ್ ಮಾಡಿ ಕ್ಲೀನ್ ಮಾಡಿದರೆ 500 ರೂಪಾಯಿ, ಖಾಲಿ ಸರ್ವಿಂಗ್ ಮಾಡಿದರೆ 300-400 ರೂಪಾಯಿ ಹಾಗೆ. ಸೊ ನಮಗೆ ಆ್ಯಕ್ಚುಲಿ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ನಾವು ಕ್ಯಾಟ್ರಿಂಗಲ್ಲಿ ಸರ್ವಿಂಗ್ ಮಾಡಿ ಮತ್ತು ಇದು ಕೂಡ ಕ್ಲೀನಿಂಗ್ ಕೂಡ ಮಾಡ್ತಾಯಿದ್ವಿ. ಸೊ ತುಂಬ ಆಕ್ವರ್ಡ್ ಮೂಮೆಂಟ್ ಕೂಡ ಇತ್ತು. ಒಂದು ಸಲ ಏನಾಯ್ತು ಅಂದರೆ, ನನ್ನ ಕ್ಲಾಸ್ಮೇಟ್, ಆ್ಯಕ್ಚುಲಿ ನಾನು ಕ್ಲಾಸಲ್ಲಿ ಓದುವ ಕ್ಲಾಸ್ಮೇಟೆ, ಅವಳ ಇವೆಂಟಿಗೆ ನಾನು ಆ್ಯಕ್ಚುಲಿ ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗಿದ್ದೆ. ಸೊ ಆದರೆ ಆ ಅಕೋರ್ಡ್ 10-20 ಸೆಕೆಂಡ್ಸ್ ಅಷ್ಟೇ, ಯಾಕಂದರೆ ಸಂಬಳ ಬರಬೇಕಾದ್ರೆ ಉಳಿದಿದ್ದೆಲ್ಲ ಏನು ಗೊತ್ತಾಗೋದಿಲ್ಲ. ಸೊ ನನಗೆ ಆ್ಯಕ್ಚುಲಿ ಇವಾಗಲೂ ಕೂಡ ರಿಗ್ರೆಟ್ ಇಲ್ಲ. ಅದು ನನ್ನ ಫಸ್ಟ್ ಸ್ಯಾಲ್ರಿ, ಕ್ಯಾಟ್ರಿಂಗಲ್ಲಿ ವರ್ಕ್ ಮಾಡಿದ್ದು, ಆಗ ಸರ್ವ್ ಮಾಡಿದ್ದು, ಪ್ಲೇಟ್ ಕ್ಲೀನ್ ಮಾಡಿದ್ದು. ಸೊ ಅದರಲ್ಲಿ ನನಗೆ ಯಾವುದೇ ರೀತಿಯ ರಿಗ್ರೆಟ್ ಕೂಡ ಇಲ್ಲ. ಅದು ಆ್ಯಕ್ಚುಲಿ ಪ್ರೌಡ್ ಮೂಮೆಂಟ್ ನನಗೆ, ಫಸ್ಟ್ ಸ್ಯಾಲ್ರಿ ನಂದು. ನನ್ನ ಫ್ರೆಂಡ್ ನಿತಿನ್ ಮತ್ತು ಅರುಣ್, ಮೇ ಬಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನ್ ಇಂಜಿನಿಯರಿಂಗ್ ಫ್ರೆಂಡ್ ಆದರೂ ಕೂಡ ನಾವು ತುಂಬ ಕ್ಲೋಸ್ ಇದ್ವಿ. ಈಗ ತುಂಬ ವರ್ಷ ಆಯಿತು ಅವರನ್ನು ಮೀಟ್ ಆಗಿದೆ. ಅವರನ್ನು ಮೀಟ್ ಆದರೆ ಪಕ್ಕ ಅವ್ರ ಜೊತೆ ಒಂದು ವಿಡಿಯೋ ಹಾಕ್ತೇನೆ. ಅದಾದಮೇಲೆ ಮತ್ತೆ ಇನ್ನೊಂದಿಬ್ಬರು ನನ್ನ ಪಿ ಜಿಯಲ್ಲೇ ಇನ್ನಿಬ್ಬರಿದ್ದರು, ಬೇರೆ ಕಾಲೇಜಿನವರು, ನವೀನ್ ಮತ್ತು ದರ್ಶನ್ ಅಂತ, ಅವರನ್ನು ಕರ್ಕೊಂಡು ಹೋದೆ ಕ್ಯಾಟ್ರಿಂಗ್ ವರ್ಕಿಗೆ. ಸೊ ನಾವೆಲ್ಲ ಅಂದರೆ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಕ್ಯಾಟ್ರಿಂಗ್ ವರ್ಕಿಗೆ ಹೋಗ್ತಾ ಇದ್ವಿ. ಯಾಕಂದರೆ ದುಡ್ಡಿನ ಅವಶ್ಯಕತೆ ಇತ್ತು. ದುಡ್ಡಿನ ಅವಶ್ಯಕತೆ ಇದ್ದಾಗ ಏನಾದರೂ ಮಾಡಬೇಕಲ್ಲ. ಈಗ ಎಲ್ಲ ಆ್ಯಕ್ಚುಲಿ ಎಲ್ಲರೂ ದುಡ್ಡು ಬೇಕಾದಾಗ ತಂದೆ ಹತ್ರ ಕೇಳಿ ತಗೊಂಡು ಗಮ್ಮತ್ತು ಮಾಡ್ತಾರೆ. ಆದರೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಯಾವ ಕೆಲಸ ಕೂಡ ಸಣ್ಣದಲ್ಲ. ಮತ್ತು ದುಡ್ಡಿನ ಅವಶ್ಯಕತೆ ಇಲ್ಲದೇ ಇರಲಿ, ಯಾವುದೇ ಕೆಲಸ ಕೂಡ ಸಣ್ಣದಲ್ಲ. ನನಗೆ ಆ್ಯಕ್ಚುಲಿ ನಾನು ಇವಾಗಲೂ ಕೂಡ ನನಗೆ ಕ್ಯಾಟ್ರಿಂಗ್ ವರ್ಕರ್ಸ್ ಅಂದರೆ ಹ್ಯೂಜ್ ರೆಸ್ಪೆಕ್ಟ್ ಇವಾಗಲೂ ಕೂಡ. ಅದು ಆ್ಯಕ್ಚುಲಿ ಮೇ ಬಿ ನನ್ನ ವರ್ಕ್ ಎಕ್ಸ್ಪೀರಿಯನ್ಸಿಂದನೇ ಇರ್ಬೋದು. ಸೊ ಇದು ನನ್ನ ಫಸ್ಟ್ ಸ್ಯಾಲ್ರಿಯ ಕತೆ. ನನಗೆ ಫಸ್ಟ್ ಸ್ಯಾಲ್ರಿ ಬಂದದ್ದು 500 ರೂಪಾಯಿ ಕ್ಯಾಟ್ರಿಂಗಲ್ಲಿ ಒಂದು ನೈಟ್ ಕೆಲಸ ಮಾಡಿದ್ದಕ್ಕೆ. ಸೊ ಈ ಕೆಲಸ ಆಲ್ಮೋಸ್ಟ್ 1-2 ವರ್ಷ ಮಾಡಿದ್ದೆ. ಈ ಸ್ಟೋರಿ, ಈ ಕತೆ ನಾನು ಕ್ಯಾಟ್ರಿಂಗಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ನಮ್ಮ ಫ್ಯಾಮಿಲಿಗಾಗಲಿ, ನನ್ನ ತುಂಬ ಜನ ಫ್ರೆಂಡ್ಸಿಗೆ ಕೂಡ ಗೊತ್ತಿಲ್ಲ. ಆ್ಯಕ್ಚುಲಿ ಈವನ್ ನನ್ನ ಕ್ಲಾಸ್ಮೇಟ್ಸಿಗೆ ಕೂಡ ನಾನು ಕ್ಯಾಟ್ರಿಂಗ್ಗೆ ಕೆಲಸ ಹೋಗ್ತೀನಿ ಅಂತ ಗೊತ್ತಿರಲಿಲ್ಲ. ನಾನು ಅವ್ರ ಜೊತೆ ಎಲ್ಲ ಖುಷಿಯಲ್ಲಿದ್ದೆ. ಸೊ ನಾನು ಆ್ಯಕ್ಚುಲಿ ಯಾರ ಹತ್ರನೂ ಪ್ರಾಬ್ಲಮ್ ಎಲ್ಲ ಶೇರ್ ಮಾಡ್ತಿರ್ಲಿಲ್ಲ ಜಾಸ್ತಿ. ಆದ್ದರಿಂದ ಕ್ಯಾಟ್ರಿಂಗಿಗೆ ಕೆಲಸ ಹೋಗ್ತಿದ್ದು ತುಂಬ ಜನಕ್ಕೆ ಇವಾಗಲೂ ಗೊತ್ತಿಲ್ಲ. ಈ ವಿಡಿಯೋ ನೋಡಿ ಮೇ ಬಿ ಅವರಿಗೆ ಗೊತ್ತಾಗ್ಬೋದು, ಓಕೆ ಅಕ್ಷತ್ ನೀನು ಕ್ಯಾಟ್ರಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ ಅಂತ. ಸೊ ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಅಂದರೆ ನಮಗೆ ನಮ್ಮ ಕಾಲಿನ ಮೇಲೆ ನಿಲ್ಲಬೇಕು ಅಂತ ಒಂದು ಛಲ ಇತ್ತು, ಮತ್ತು ಅದರಿಂದ ತುಂಬ ಕಲ್ತಿದ್ದೇನೆ ಕೂಡ. ಸೊ ಯಾಕಂದರೆ ಯಾವತ್ತೂ ಏನಕ್ಕೂ ಎಂಬಾರಸ್ಮೆಂಟ್ ಆಗಬಾರ್ದು ಅಂತ ಆ ಕೆಲಸ ನನಗೆ ಕಳಿಸಿಕೊಡ್ತು. ಕೆಲಸ ಇಂಪಾರ್ಟೆಂಟು, ಯಾವುದು ಕೆಲಸ ಅಂತ ಮ್ಯಾಟ್ರ್ ಆಗೋದಿಲ್ಲ. ಯಾವಾಗಲೂ ನಿಷ್ಠೆಯಿಂದ ನಾವು ಯಾವುದೇ ಕೆಲಸ, ಈಗ ಕೂಡ ನಾನು
ಈ ಕಂಟೆಂಟ್ ಕ್ರಿಯೇಟರ್ ಮಾಡ್ತಿದ್ರು ಕೂಡ ನನ್ನ ಮೊದಲ ಆದ್ಯತೆ ಯಾವಾಗಿದ್ರು ನನ್ನ IT ಜಾಬ್. ಅದನ್ನು ನಾನು ಯಾವತ್ತೂ ಕೂಡ ಇಗ್ನೋರ್ ಮಾಡಲಿಲ್ಲ. ಸೊ ಇಗ್ನೋರ್ ಮಾಡೋದು ಕೂಡ ಇಲ್ಲ. ಯಾವತ್ತೂ ಕೂಡ ಯಾವುದೇ ಕೆಲಸ ಇರಲಿ ನಿಷ್ಠೆಯಿಂದ ಮಾಡಿ. ನಿಮ್ಮ ಫಸ್ಟ್ ಸ್ಯಾಲ್ರಿಯ ಕತೆ ಏನಾದರೂ ಇದ್ದರೆ ಕಮೆಂಟಲ್ಲಿ ಶೇರ್ ಮಾಡಿ. ನನಗೆ ಗೊತ್ತಿದೆ ತುಂಬ ಜನಕ್ಕೆ ಫಸ್ಟ್ ಸ್ಯಾಲ್ರಿ ಅಂದರೆ ತುಂಬ ಮೆಮೊರೇಬಲ್ ಮೂಮೆಂಟ್. ಯಾವುದು ನಿಮ್ಮ ಫಸ್ಟ್ ಸ್ಯಾಲ್ರಿ ಮೂಮೆಂಟ್ ಖಂಡಿತ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ನಿಮ್ಮ ಅಕ್ಷತ್ ಹೆಗಡೆ. ಜೈ ಕರ್ನಾಟಕ, ಜೈ ಭಾರತ್.